ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ನಾರಾಯಣಾಯ ನಲಿನಾಯತಲೋಚನಾಯ ನಾಮಾವಶೇಷಿತ ಮಹಾಬಲಿವೈಭವಾಯ ನಾನಾಚರಾಚರ ವಿದಾಯಕ ಜನ್ಮದೇಶ ನಾಭಿಪುಟಾಯ ಪುರುಷಾಯ ನಮಃ ಪರಸ್ಮೈ. ಶ್ರೀ ನಾರಾಯಣಾಯ ನಮಃ. ಆತ್ಮೀಯರೇ, ಇಂದು 15ನೇ ತಾರೀಕು 4ನೇ ತಿಂಗಳು 2026ನೇ ಇಸ್ವಿ, ಬುಧವಾರ. ಇಂದಿನ ದಿವಸದ ಪಂಚಾಂಗ, ಇಂದಿನ ದಿವಸದ ಖಗೋಳದ ಗ್ರಹಸ್ಥಿತಿ ಹಾಗೂ ರಾಶಿ ಭವಿಷ್ಯ, ಇದನ್ನೆಲ್ಲವನ್ನು ಚಿಂತನೆ ಮಾಡೋಣ. ಮೊದಲು ಪಂಚಾಂಗ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ಚೈತ್ರ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ತಿಥಿ ಆಗಿರತಕ್ಕಂತಹದ್ದು. ವಾರ ಬುಧವಾರವಾಗಿದೆ. ಈ ದಿವಸದ ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರ ಇದೆ. ಈ ದಿವಸದ ಯೋಗ ಬ್ರಹ್ಮನಾಮ ಯೋಗ ಇದೆ. ತೈತಲ ಕರ್ಣ ಇದೆ ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ದಿನ ವಿಶೇಷತೆಯಲ್ಲಿ ಏನಿದೆ? ಇಂದು ಪ್ರದೋಷ, ತ್ರಯೋದಶಿ ತಿಥಿ, ಆದ್ದರಿಂದ ಪ್ರದೋಷ ಇದೆ. ಹೀಗಿರುವಾಗ ಖಗೋಳದಲ್ಲಿಯ ಗ್ರಹಗಳು ಯಾವ ಗ್ರಹಗಳು ಬದಲಾವಣೆಯಾಗಿದೆ, ಯಾವ್ಯಾವ ಗ್ರಹಗಳು ಎಲ್ಲೆಲ್ಲಿದ್ದಾವೆ ನೋಡಿ. ಮೇಷರಾಶಿಯಲ್ಲಿ ಸೂರ್ಯ ಮತ್ತು ಶುಕ್ರರಿದ್ದಾರೆ. ವೃಷಭ ರಾಶಿ ಶೂನ್ಯ ರಾಶಿ. ಮಿಥುನ ರಾಶಿಯಲ್ಲಿ ಗುರು ಮತ್ತು ಮಾಂದ್ಯರ ಯುತಿ. ಕರ್ಕಾಟಕ ರಾಶಿ ಶೂನ್ಯ ರಾಶಿಯಾಗಿದೆ. ಸಿಂಹ ರಾಶಿಯಲ್ಲಿ ಕೇತು ಇದ್ದಾನೆ ಎಂದಿನಂತೆ. ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಈ 5 ರಾಶಿಗಳಲ್ಲೂ ಯಾವುದೇ ಗ್ರಹಗಳಿಲ್ಲ. ಕುಂಭರಾಶಿಯಲ್ಲಿ ಚಂದ್ರನಿದ್ದಾನೆ. ಪೂರ್ವಭಾದ್ರ ನಕ್ಷತ್ರದಲ್ಲಿ ರಾಹು ಇದ್ದಾನೆ. ಮೀನರಾಶಿಯಲ್ಲಿ ಶನಿ ಮಹಾತ್ಮ, ಶುಕ್ರನ ಯುತಿ, ಬುಧನ ಯುತಿ ಇರತಕ್ಕಂತಹದ್ದು. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳು ಹೇಗಿದೆ ನೋಡೋಣ ಬನ್ನಿ. ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ಶತ್ರುಗಳ ಕಾಟ. ಶುಕ್ರ ಮತ್ತು ರವಿ ಶತ್ರುಗಳಾಗಿ ನಿಂತಿದ್ದಾರೆ, ಆದ್ದರಿಂದ ಶತ್ರುಗಳ ಕಾಟ. ಸ್ತ್ರೀ ಶತ್ರುಗಳು, ಹಿತಶತ್ರುಗಳು, ಮಿತ್ರರೇ ಶತ್ರುಗಳಾಗಿರತಕ್ಕಂಥವರು, ಅದಕ್ಕಿಂತಲೂ ಮನೆಯವರೇ ಶತ್ರುಗಳಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಇವತ್ತು ಎಲ್ಲೆಲ್ಲೂ ಶತ್ರುಗಳ ಕಾಟವೇ. ಶತ್ರುಗಳ ಕಾಟದಿಂದ ಧನ ನಷ್ಟ ಬರಬೇಕಾದ್ದು ಬರೋದಿಲ್ಲ. ಬಂದದ್ದನ್ನ ಕಂಡರೆ ಅವರು ಬಿಡೋದಿಲ್ಲ. ಸಾಲ ಬಾಧೆ ಜಾಸ್ತಿ ಆಗಿಬಿಟ್ಟಿದೆ. ಅಕ್ಕಪಕ್ಕದವರು ಹೇಳಿದ ಮಾತನ್ನ ಕೇಳಲ್ಲ. ಅವರ ಹೇಳಿಕೆಯ ಮಾತು ನಿಮಗೆ ಪಥ್ಯವಾಗುವುದಿಲ್ಲ. ಒಟ್ಟಾರೆ ಹತ್ತಿರದಲ್ಲೇ ಶತ್ರುಗಳಿದ್ದಾರೆ. ಆ ಶತ್ರುಗಳ ಕಾಟದಿಂದ ಹಲವಾರು ಸಮಸ್ಯೆಗಳು. ಬೆಳಗ್ಗೆಯಿಂದ ರಾತ್ರಿ ಮಲಗುವಲ್ಲಿಯವರೆಗೂ ಶತ್ರುಗಳಿಂದ ನಿಮಗೆ ತೊಂದರೆ. ಕೆಲವರಿಗೆ ಆರಕ್ಷಕರ ಭಯ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಶತ್ರುಗಳನ್ನು ಮೆಟ್ಟಿ ನಿಲ್ಲುವಂತಹ ಆಂಜನೇಯನ ಮಂತ್ರವನ್ನು ಪಠಿಸಬೇಕಾಗಿರ್ತಕ್ಕಂತಹದ್ದು. ಹನುಮಾನ್ ಚಾಲಿಸ ಓದಿ, ಆಗ ಶತ್ರುಗಳ ಕಾಟ ಪರಿಹಾರವಾಗ್ತದೆ. ಸುಂದರಕಾಂಡ ಪಾರಾಯಣವನ್ನು ಮಾಡಿ, ಆಗ ಶತ್ರುಗಳ ಕಾಟ ಪರಿಹಾರವಾಗ್ತದೆ. ಒಟ್ಟಾರೆ ಶತ್ರುಗಳು ದೂರವಾದರೆ ನಿಮಗೊಂದು ನೆಮ್ಮದಿ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 9, 3. ಕೇಸರಿ ಬಣ್ಣದ ಬಟ್ಟೆಗಳು, ಕೆಂಪು ಬಣ್ಣದ ಬಟ್ಟೆಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಪೂರ್ವ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ವೃದ್ಧಿ. ಕೆಂಪು ಬಣ್ಣದ ಹಸುಗಳಿಗೆ ಗ್ರಾಸವನ್ನು ನೀಡಿ ಸುಬ್ರಹ್ಮಣ್ಯ ದೇವರ ದರ್ಶನವನ್ನು ಮಾಡಿಕೊಳ್ಳಿ, ಶುಭವಾಗ್ತದೆ. ಈಗ ವೃಷಭ ರಾಶಿ ನೋಡಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ಧನಸ್ಥಾನದಲ್ಲಿ ಗುರು ಮತ್ತು ಮಾಂದ್ಯರ ಯುತಿ. ಪ್ರಭೂತ ಧನ ಪ್ರಾಪ್ತಿ. ಇವತ್ತಿನ ದಿವಸ ಸಾಕಷ್ಟು ಸಂಪತ್ತು ಬಂದು ಸೇರುವಂತಹ ಕಾಲ. ಕೊಡ್ತೇನೆ ಹೇಳಿದವರು ಕೊಡಬಹುದು. ಕೆಲವರು ಕೊಡುವ ಮನಸ್ಸಿರ್ತದೆ, ಕೆಲವರಿಗೆ ಕೊಡುವ ಮನಸ್ಸೇ ಇರೋದಿಲ್ಲ. ಬಂದರೂ ಸಹಿತವಾಗಿ ಕೊಡೋದಿಲ್ಲ. ಹಾಗೆ ಮಾತನಾಡಿಕೊಂಡು ಹೊರಟು ಹೋಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಒಟ್ಟಾರೆ ಹಣಕಾಸಿನ ಬರ, ಬರಬೇಕಾದ ಹಣ ಬರೋದಿಲ್ಲ, ಆದ್ದರಿಂದ ಬರ ಉಂಟಾಗುವಂತಹ ಸಾಧ್ಯತೆಗಳು. ಮನೆಯವರಿಂದಲೇ ತೊಂದರೆ ಉಂಟಾಗುವಂತಹ ಸಾಧ್ಯತೆಗಳು. ವ್ಯಾಪಾರ ವ್ಯವಹಾರಗಳು ಸರಿಯಾಗಿ ಆಗೋದಿಲ್ಲ. ಮಾನಸಿಕವಾದಂತಹ ತೊಂದರೆ ಇದ್ದೇ ಇರ್ತದೆ. ಕೌಟುಂಬಿಕವಾಗಿ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ ಇವತ್ತಿನ ದಿವಸ ವೃಷಭ ರಾಶಿಯವರು. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಅನ್ನಪೂರ್ಣೇಶ್ವರಿ ಲಕ್ಷ್ಮೀ ಯಕ್ಷೇವ ಭೃಗುನಂದನ ಹೇಳುವ ಪ್ರಕಾರವಾಗಿ ಅನ್ನಪೂರ್ಣೇಶ್ವರಿ ದೇವಿಯ ದರ್ಶನ, ಲಕ್ಷ್ಮೀ ದೇವಿಯಲ್ಲಿ ಪೂಜೆ, ಯಕ್ಷಿಣಿ ದುರ್ಗಾ ದೇವತೆಯಲ್ಲಿ ವರವನ್ನು ಕೇಳುವಿಕೆ. ಈ 3 ಮಾಡಿಕೊಂಡಾಗ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ. 6ರ ಸಂಖ್ಯೆಯ ಉಪಯೋಗ. ಬಿಳಿ ಬಣ್ಣದ ವಸ್ತುಗಳು ನಿಮಗೆ ಅನುಕೂಲಕರ. ಪೂರ್ವ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಉಂಟಾಗ್ತದೆ ವೃಷಭ ರಾಶಿಯವರಿಗೆ ಇವತ್ತಿನ ಕಾಲಘಟ್ಟದಲ್ಲಿ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಕರ್ಮಭಾವದಲ್ಲಿ ಶನಿ ಮಹಾತ್ಮ, ಕರ್ಮಭಾವದಲ್ಲಿ ಶನಿ ಮಹಾತ್ಮನಿದ್ದಾನೆ. ಶನಿ ಮಹಾತ್ಮನು ಬುಧನ ಒಟ್ಟಿಗೆ ಸೇರಿದ್ದಾರೆ. 2 ನಪುಂಸಕ ಗ್ರಹಗಳು. ಹೀಗಾಗಿ ಸ್ವಲ್ಪ ಆತಂಕ ಇರತಕ್ಕಂತಹದ್ದು ಇವತ್ತಿನ ದಿವಸ. ಕೆಲಸ ಕಾರ್ಯಗಳಿಗೆ ತಡೆ ಉಂಟಾಗ್ತದೆ. ಆಗಬೇಕಾದಂತಹ ಕೆಲಸ ಕಾರ್ಯಗಳು ಆಗೋದಿಲ್ಲ. ಜನರಿಂದಲೂ ಸಹಿತವಾಗಿ ತೊಂದರೆಯಾಗುವಂತಹ ಲಕ್ಷಣಗಳು ಮಿಥುನ ರಾಶಿಯವರಿಗೆ. ನೋಡಿ, ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಬುಧನೇ ನೀಚ ಸ್ಥಾನದಲ್ಲಿದ್ದಾನೆ. ಮಲ ಎಲ್ಲಿಂದ ಬರಬೇಕು ಹೇಳಿ? ಜೊತೆಯಲ್ಲಿ ನಿಮ್ಮ ರಾಶಿಯಿಂದ ಭಾಗ್ಯ ರಾಶಿಯಲ್ಲಿ ರಾಹು ನಿತ್ತು ಪೂರ್ಣ ದೃಷ್ಟಿಯಲ್ಲಿ ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾನೆ. ನಾಗಕೋಪ ಅಥವಾ ನಾಗನ ತಾಪ ಅಥವಾ ನಾಗನ ಶಾಪವೂ ಆದೀತು. ಇವೆಲ್ಲವೂ ಉಂಟಾಗುವಂತಹದ್ದು ಮಿಥುನ ರಾಶಿಯವರಿಗೆ. ಮಿಥುನ ರಾಶಿಯವರು ದೋಷ ನಿವಾರಣೆಗಾಗಿ ನಾಗಶಾಂತಿ ಮಾಡಿಸ್ಕೊಳ್ಳಿ, ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿ ಬನ್ನಿ,
5ರ ಸಂಖ್ಯೆಯನ್ನು ಉಪಯೋಗಿಸ್ಕೊಳ್ಳಿ. ಜೊತೆಯಲ್ಲಿ ಹಸಿರು ಬಣ್ಣದ ವಸ್ತ್ರವನ್ನ ಧಾರಣೆ ಮಾಡುವುದರಿಂದ ಕ್ಷೇಮ. ಹಸಿರು ಬಣ್ಣದ ವಸ್ತುಗಳನ್ನು ನೀವು ಇವತ್ತಿನ ದಿವಸ ವಿಷ್ಣುವಿಗೆ ಅರ್ಪಣೆಯನ್ನು ಮಾಡುವುದರಿಂದ ವಿಷ್ಣು ದೇವರ ಕರುಣಾಕಟಾಕ್ಷದಿಂದ ಕೃಪಾಕಟಾಕ್ಷದಿಂದ ಕಷ್ಟ ಪರಿಹಾರವಾಗಿ ಸುಖ ಪ್ರಾಪ್ತಿ. ಈಗ ಕರ್ಕಾಟಕ ರಾಶಿ ನೋಡಿ, ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಾಗಿರತಕ್ಕಂತಹ ಚಂದ್ರನು 8ನೇ ರಾಶಿಯಲ್ಲಿದ್ದಾನೆ, ಕುಂಭರಾಶಿಯಲ್ಲಿ ರಾಹುವಿನ ಜೊತೆಯಲ್ಲಿದ್ದಾನೆ. ಅಂದಾಗ ಸ್ತ್ರೀಯರ ಕೋಪವನ್ನು ನೋಡಬೇಕಾದಂತಹ ಸಂದರ್ಭ ಬರ್ತದೆ. ಇಲ್ಲಿ ಮನೆ ಸ್ತ್ರೀನೇ ಆಗ್ಬಹುದು ಅಥವಾ ಹೊರಗಡೆಯ ಸ್ತ್ರೀಯಿಂದನೂ ಆಗಬಹುದು. ಸ್ತ್ರೀಯರ ಕೋಪಕ್ಕೆ ಇವತ್ತಿನ ದಿವಸ ತುತ್ತಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೋಪ ಬಂದಾಗ ಏನೆಲ್ಲ ಬೈದು ಬಿಡ್ತಾರೆ ಹೇಳುವಂತಹದ್ದನ್ನು ಇವತ್ತಿನ ದಿವಸ ನೀವು ಕೇಳಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ನಿಮ್ಮನ್ನೇ ಕುರಿತು ಬೈದಿದ್ದಾರೆ ಹೇಳುವಂತಹದ್ದನ್ನು ನೀವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಒಟ್ಟಾರೆ ಸ್ತ್ರೀ ಕೋಪದಿಂದ ಧನ ನಷ್ಟ, ಗೌರವ ನಷ್ಟ, ಜೊತೆಯಲ್ಲಿ ಮಾನ ನಷ್ಟ ಉಂಟಾಗುವಂತಹ ಲಕ್ಷಣಗಳು. ವ್ಯಾಪಾರ ವ್ಯವಹಾರದಲ್ಲಿ ಸೋಲು, ಕೋರ್ಟ್ ಕಚೇರಿ ವ್ಯಾಜ್ಯದಲ್ಲಿ ತೊಂದರೆಗಳು, ಮನಸ್ಸಿಗೆ ಅಹಿತಕರ ಘಟನೆ ಯಾವುದೋ ಜರುಗ್ತದೆ ಹೇಳುವಂತಹ ದುಗುಡ, ಇವುಗಳಿಂದ ತತ್ತರಿಸಿ ಹೋಗ್ತೀರಿ. ಉದ್ಯೋಗದಲ್ಲಿ ಆಸಕ್ತಿ ಇರೋದಿಲ್ಲ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಇವತ್ತಿನ ದಿವಸ ವಿಶೇಷವಾಗಿ ಸುದರ್ಶನ ಮಂತ್ರಾದಿಗಳನ್ನ ಪಠನ ಮಾಡಿಕೊಳ್ಳುವುದರಿಂದ, ಸುದರ್ಶನ ಮಾಲಾ ಮಂತ್ರವನ್ನು ಜಪಿಸುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗುವಂತಹ ಸಾಧ್ಯತೆ ಇದೆ. 2 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತುಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಪೂರ್ವ ದಿಕ್ಕಿನ ವ್ಯವಹಾರದಿಂದ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಅನುಕೂಲ ಉಂಟಾಗ್ತದೆ. ಕರ್ಕಾಟಕ ರಾಶಿಯವರಿಗೆ ಈಗ ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಉಚ್ಚನಾಗಿದ್ದಾರೆ, ಕರ್ಮಾಧಿಪತಿಯ ಒಟ್ಟಿಗಿದ್ದಾನೆ. ಅಂದ್ರೆ ಉದ್ಯೋಗದಲ್ಲಿ ಬಡ್ತಿ ಸಿಗಬಹುದು, ಅಥವಾ ಪ್ರಮೋಷನ್ ಕೊಡ್ತೇನೆ ಅಂತ ಹೇಳಬಹುದು, ಅಥವಾ ಪ್ರಮೋಷನ್ ದಕ್ಕುವ ಸಾಧ್ಯತೆ ಇರತಕ್ಕಂತಹದ್ದು ನಿಮ್ಮ ರಾಶಿಗೆ. ಆದ್ರೆ ಅಷ್ಟಮ ಶನಿ ಉದ್ಯೋಗವನ್ನು ನಾಶ ಮಾಡ್ತಾನೆ. ತುಂಬಾ ಜಾಗ್ರತೆ. ಕೊಟ್ಟು ಕಸಿದುಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೊಡ್ತೇನೆ ಅಂತ ಹೇಳಿರಬಹುದು, ಆದ್ರೆ ಉದ್ಯೋಗ ಖಾಲಿ ಇಲ್ಲ ಅಂತ ಹೇಳಬಹುದು. ಒಟ್ಟಾರೆ ಉದ್ಯೋಗದ ವಿಷಯದಲ್ಲಿ ಹಲವಾರು ಸಮಸ್ಯೆಗಳು ನಿಮಗೆ ಮೂಡುವಂತಹ ಸಾಧ್ಯತೆ. ಮನೆಯಲ್ಲೇ ಕುಳಿತಿರ್ತೀರಿ. ಕೆಲವರಿಗಂತೂ ಮನೆಯಲ್ಲೇ ಉದ್ಯೋಗ ಮಾಡಿ ಅಭ್ಯಾಸವಾಗಿ ಹೋಗಿದೆ. ಉದ್ಯೋಗಕ್ಕಾಗಿ ಹೋಗಬೇಕು ಅಂದ್ರೆ ಕಷ್ಟ ಉಂಟಾಗ್ತದೆ. ಮನೆಯಲ್ಲೇ ಸಿಗುವಂತಹ ಉದ್ಯೋಗವನ್ನು ಅರಸ್ತಾ ಇರ್ತೀರಿ. ಒಟ್ಟಾರೆ ಉದ್ಯೋಗ ಯಶಸ್ಸನ್ನು ಕಾಣುವಂತಹ ಒಂದು ಸುಯೋಗ ಇರತಕ್ಕಂತಹದ್ದು ಸಿಂಹರಾಶಿಯವರಿಗೆ. ಸಿಂಹರಾಶಿಯವರು ಬಳಸಿಕೊಳ್ಳಬೇಕಾಗಿರತಕ್ಕಂತಹ ಸಂಖ್ಯೆ 1 ಬಳಸಿಕೊಳ್ಳಿ. ಕೆಂಪು ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರ್ತದೆ. ಪೂರ್ವ ದಿಕ್ಕಿನ ವ್ಯವಹಾರದಿಂದ ನಿಮ್ಮ ಕಾರ್ಯಕ್ಷೇತ್ರ ವೃದ್ಧಿ ಆಗ್ತದೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ ಸಿಂಹರಾಶಿಯವರು. ಈಗ ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮ ರಾಶಿಯಲ್ಲಿ ಶನಿ ಬುಧರು ನಿತ್ತು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ. ಪಾಪಗ್ರಹಗಳ ದೃಷ್ಟಿ ಬಿತ್ತು ಅಂತ ಆದಾಗ ಬುಧನೂ ಪಾಪಿಯಾಗಿ ಪಾಪ ಫಲವನ್ನೇ ಕೊಡ್ತಾನೆ. ಅಂದಾಗ ಇವತ್ತಿನ ದಿವಸ ಚಿಂತೆ ಜಾಸ್ತಿ ಆಗುವಂತಹ ಸಾಧ್ಯತೆ. ಅನಿರೀಕ್ಷಿತವಾಗಿ ಇವತ್ತಿನ ದಿವಸ ಕೆಲವರ ಭೇಟಿಯಾಗುವಂತಹ ಸಂದರ್ಭ ಬರಬಹುದು. ಪೇಟೆ ಪಟ್ಟಣದಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲತೆ, ಉದ್ಯೋಗಿಗಳಿಗೆ ಅನಾನುಕೂಲತೆ ಉಂಟಾಗುವಂತಹ ಸಾಧ್ಯತೆಗಳು. ಕೆಲವರಿಗೆ ನೀರಿನ ತೊಂದರೆ ಹೋಗ್ತದೆ, ಕೆಲವರಿಗೆ ಗ್ಯಾಸ್ ಸಿಲಿಂಡರ್ನ ತೊಂದರೆಯಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಹೋಟೆಲ್ ಉದ್ಯಮದಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಕಂಡು ಬರುವಂತಹ ಸಾಧ್ಯತೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದೇನು? ಶುಕ್ರನ ಪ್ರಾರ್ಥನೆಯನ್ನ ಮಾಡಿಕೊಳ್ಳುವುದರಿಂದ ಕ್ಷೇಮ. ಶನಿ ಬುಧರ ಪ್ರೀತಿಗಾಗಿ ಇವತ್ತಿನ ದಿವಸ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡುವುದರಿಂದ ಅನುಕೂಲ ಉಂಟಾಗ್ತದೆ. ಜೊತೆಯಲ್ಲಿ ನೀವು 5ರ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಹಸಿರು ಬಣ್ಣದ ಬಟ್ಟೆಗಳು ಮತ್ತು ಕೆಂಪು ವರ್ಣದ ಬಟ್ಟೆಗಳನ್ನ ಧಾರಣೆ ಮಾಡುವುದರಿಂದ ಅನುಕೂಲ ಉಂಟಾಗ್ತದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ವೃದ್ಧಿ ಆಗ್ತದೆ ಕನ್ಯಾ ರಾಶಿಯವರಿಗೆ ಇವತ್ತಿನ ಕಾಲಘಟ್ಟದಲ್ಲಿ. ಈಗ ತುಲಾರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಶುಕ್ರ ಮತ್ತು ರವಿಯರ ಯುತಿ. ನೋಡಿ, ನಿಮ್ಮ ರಾಶಿ ಅಧಿಪತಿ 7ನೇ ಮನೆಯಲ್ಲಿದ್ದಾನೆ, ಒಳ್ಳೆ ಫಲವನ್ನು ಕೊಡ್ತಾನೆ. ಆದರೆ ಬಾಧಾಧಿಪತಿಯ ಜೊತೆಯಲ್ಲಿದ್ದಾನೆ. ಲಾಭಾಧಿಪತಿ ಬಾಧಾಧಿಪತಿ ರವಿಯ ಒಟ್ಟಿಗೆ ಶುಕ್ರ ಸೇರಿದಾಗ ಶತ್ರುತ್ವ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ದಂಪತಿಗಳಲ್ಲಿ ಶತ್ರುತ್ವ ಉಂಟಾಗುವಂತಹ ಸಾಧ್ಯತೆ, ದಂಪತಿಗಳು ಮಾತನ್ನು ಬಿಟ್ಟುಕೊಳ್ಳುವಂತಹ ಸಾಧ್ಯತೆ, ಅಥವಾ ದಂಪತಿಗಳು ಸ್ವಲ್ಪ ದೂರ ಇರುವಂತಹ ಸಾಧ್ಯತೆ, ಇವೆಲ್ಲ ಇವತ್ತಿನ ದಿವಸ ನಡೆಯುವಂತಹದ್ದು. ಹಣಕಾಸಿನ ವಿಚಾರದಲ್ಲೂ ಸ್ವಲ್ಪ ಮಟ್ಟಿಗೆ ಆತಂಕ ಮೂಡಿಸ್ತದೆ. ಬರಬೇಕಾದಂತಹ ಹಣ ಬರೋದಿಲ್ಲ, ವ್ಯವಹಾರಗಳು ಸರಿಯಾಗಿ ನಡೆಯದೆ ತೊಂದರೆ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಈ ಎಲ್ಲ ದೋಷ ಪರಿಹಾರಕ್ಕೆ ನೀವು ಇವತ್ತಿನ ದಿವಸ ಸಾಧ್ಯವಾದ್ರೆ ಮಾರಣಕಟ್ಟೆಯ ಬ್ರಹ್ಮಲಿಂಗೇಶ್ವರನ ದರ್ಶನ ಮಾಡ್ಕೊಳ್ಳಿ. ಅಥವಾ ಅಲ್ಲಿ ಮಾರಣ ಯಕ್ಷಿ ಹಾಗೂ ತಾಂಬೂಲ ಯಕ್ಷಿಯರ ಪ್ರಾರ್ಥನೆ ಜೊತೆಯಲ್ಲಿ ಬ್ರಹ್ಮಲಿಂಗೇಶ್ವರನ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ದೋಷಗಳು ನಿವಾರಣೆ ಆಗುವಂತಹ ಲಕ್ಷಣ ಇದೆ. ನೀವು ಬಳಸಿಕೊಳ್ಳಬೇಕಾಗಿರತಕ್ಕಂತಹ ಸಂಖ್ಯೆ 6. ಜೊತೆಯಲ್ಲಿ ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರ್ತದೆ. ಉತ್ತರ ದಿಕ್ಕಿನ
ದೇವಾಲಯಗಳಿಗೆ ಹೋಗುವುದರಿಂದ ಇವತ್ತಿನ ದಿವಸ ಮನಸ್ಸಿಗೆ ನೆಮ್ಮದಿ ಉಂಟಾಗ್ತದೆ. ಈಗ ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮಗೆ ಪಂಚಮ ಶನಿಯ ಕಾಟ ಇನ್ನೂ ತಪ್ಪಿಲ್ಲ. ಪಂಚಮದಲ್ಲಿ ಶನಿ ಮಹಾತ್ಮ ಇದ್ದಾನೆ. ಆ ಶನಿ ಮಹಾತ್ಮನಿಂದ ನಿಮಗೆ ಹಣಕಾಸಿಗೆ ತೊಂದರೆ ಆಗ್ತದೆ, ಅಥವಾ ಮಕ್ಕಳ ವಿಚಾರದಲ್ಲಿ ನಿಮಗೆ ತೊಂದರೆ ಆಗ್ತದೆ. ಮಕ್ಕಳಿಂದಲೇ ವೈರತ್ವ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಇವತ್ತಿನ ದಿನ. ಅಷ್ಟಮದಲ್ಲಿ ಗುರು ಇರುವುದರಿಂದ ಯಾವುದೇ ಕೆಲಸ ಕಾರ್ಯಗಳು ಸಹಿತವಾಗಿ ಆಗದೆ ತೊಂದರೆಗೀಡಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಉಂಟಾಗುವಂತಹದ್ದಿದೆ. ಸ್ವಲ್ಪ ಜಾಗ್ರತೆ ಇರಬೇಕು ವೃಶ್ಚಿಕ ರಾಶಿಯವರು. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡ್ಕೊಳ್ಳಿ. ಉತ್ತರ ದಿಕ್ಕಿನಲ್ಲಿರತಕ್ಕಂತಹ ದೇವಾಲಯಗಳಿಗೆ ಹೋಗಿ ಬನ್ನಿ. ಜೊತೆಯಲ್ಲಿ 9ರ ಸಂಖ್ಯೆಯನ್ನ ಬಳಸಿಕೊಳ್ಳಿ. ನವನಾಗ ಸ್ತೋತ್ರವನ್ನ ಪಠನ ಮಾಡುವುದರಿಂದ ಕ್ಷೇಮ ಇದೆ. ಕೇಸರಿ ಬಣ್ಣದ ಬಟ್ಟೆಗಳು, ಕೆಂಪು ಬಣ್ಣದ ವಸ್ತ್ರಗಳು ನಿಮಗೆ ಇವತ್ತಿನ ದಿವಸ ಅನುಕೂಲವನ್ನು ತರುತ್ತದೆ. ಈಗ ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಗುರು ಸಪ್ತಮದಲ್ಲೇ ಇತ್ತು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಹೀಗಾಗಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸುಖ ಸಮೃದ್ಧಿಯಾಗುವಂತಹ ಕ್ಷಣಗಳು, ಏನೋ ಒಂದು ಒಳ್ಳೆಯದಾಗಬೇಕು ಅನ್ನುವಂತಹ ನಿರೀಕ್ಷೆಯಲ್ಲಿ ಇಟ್ಟುಕೊಂಡಿರ್ತೀರಿ. ಆ ನಿರೀಕ್ಷೆ ಇವತ್ತಿನ ದಿವಸ ಫಲಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಪಂಚಮ ಸ್ಥಾನದಲ್ಲಿರ್ತಕ್ಕಂತಹ ಶುಕ್ರನಿಂದ ನಿಮಗೆ ಒಳ್ಳೆಯ ಅನುಕೂಲತೆಗಳು, ಮಕ್ಕಳಿಂದ ನೆಮ್ಮದಿ ಉಂಟಾಗ್ತದೆ. ಹೆಣ್ಣು ಮಕ್ಕಳೇ ಆಗಿದ್ದಲ್ಲಿ ಉದ್ಯೋಗ ಪ್ರಾಪ್ತಿಯಾಗುವಂತಹ ಲಕ್ಷಣ, ಕೌಟುಂಬಿಕವಾಗಿ ಸಾಕಷ್ಟು ಪ್ರಯೋಜನಗಳು, ಕುಟುಂಬದ ಹಿರಿಯವರ ಆಶೀರ್ವಾದ, ಪಿತ್ರಾರ್ಜಿತ ಆಸ್ತಿ ಪಾಸ್ತಿಯಲ್ಲಿ ನಿಮಗೆ ಪಾಲು ಲಭ್ಯವಾಗ್ತದೆ. ದೋಷಕ್ಕೆ ಪರಿಹಾರ ರೂಪವಾಗಿ ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಶುಕ್ರ ರವಿಯರ ಯುತಿಗೆ ಪರಿಹಾರ ಬೇಕು. ಸಾಧ್ಯವಾದಲ್ಲಿ 12,000 ಸುದರ್ಶನ ಜಪ ಅಥವಾ ಸುದರ್ಶನ ಹೋಮ ಇತ್ಯಾದಿಗಳನ್ನ ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿ ಇವತ್ತಿನ ದಿವಸ. ನೀವು ಇಂದಿನ ದಿವಸ ಬಳಸಿಕೊಳ್ಳಬೇಕಾಗಿರತಕ್ಕಂತಹ ಸಂಖ್ಯೆ 3, 6 ಮತ್ತು 9 ಬಳಸಿಕೊಂಡ್ರೆ ಅನುಕೂಲ. ಹಳದಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಉತ್ತರ ದಿಕ್ಕಿನಲ್ಲಿರ್ತಕ್ಕಂತಹ ರಾಯರ ಮಂದಿರಕ್ಕೆ ಹೋಗುವುದರಿಂದ ಇವತ್ತಿನ ದಿವಸ ಸಂಪತ್ತಿಗೆ ಒಡೆಯರಾಗ್ತೀರಿ. ಧನುರಾಶಿಯವರು. ಈಗ ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ ಚಂದ್ರ ಇದ್ದಾನೆ, ಸಪ್ತಮಾಧಿಪತಿ, ಕುಟುಂಬ ಸ್ಥಾನದಲ್ಲಿ. ಹೀಗಾಗಿ ಕುಟುಂಬದವರಿಂದ ಸಾಕಷ್ಟು ನೆಮ್ಮದಿ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೆಲವರಿಗೆ ಕುಟುಂಬ ಸ್ಥಾನದಲ್ಲಿ ರಾಹು ಇದ್ದದ್ದರಿಂದ ಮಕರ ರಾಶಿಯವರಿಗೆ ನಾಗದೋಷ, ಕುಟುಂಬಕ್ಕೆ ಸಂಬಂಧಪಟ್ಟಂತಹ ನಾಗದೋಷದಿಂದ ಸಂಪತ್ತು ನಾಶವಾಗುವಂತಹ ಲಕ್ಷಣಗಳು. ನಿಮ್ಮ ರಾಶಿಗೆ 6ನೇ ಮನೆಯಲ್ಲಿ ಗುರು ಇದ್ದದ್ದರಿಂದ ಗುರುವಿನ ಬಲ ಇಲ್ಲದ ಕಾರಣ ಮಂಗಲ ಕಾರ್ಯಕ್ಕೆ ಆಸ್ಪದ ಇರೋದಿಲ್ಲ, ಮಂಗಲ ಕಾರ್ಯದಲ್ಲಿ ಆಸಕ್ತಿ ಇರೋದಿಲ್ಲ ಇವತ್ತಿನ ದಿವಸ. ಇಂದಿನ ದಿವಸ ನಿಮಗೆ ತೃತೀಯ ಸ್ಥಾನದಲ್ಲಿ ಶನಿ ಮಹಾತ್ಮರು ಇರುವುದರಿಂದ ಅಕ್ಕ ತಂಗಿಯರಿಂದ ಅಥವಾ ಅಣ್ಣ ತಮ್ಮಂದಿರಿಂದ ಸ್ವಲ್ಪ ಮಟ್ಟಿಗೆ ಅವಮಾನವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಮಕರ ರಾಶಿಯವರಿಗೆ. ದೋಷ ನಿವಾರಣೆಗಾಗಿ ಹನುಮಾನ್ ಚಾಲಿಸಾ ಓದಿ ಆಂಜನೇಯನ ದರ್ಶನವನ್ನು ಮಾಡಿಕೊಳ್ಳಿ. ಸಿಂಧೂರವನ್ನು ಹಣೆಯಲ್ಲಿ ಧರಿಸುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿ, ನೆಮ್ಮದಿ ಮಕರ ರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣದಲ್ಲಿ. 8 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಕಪ್ಪು ಬಿಳಿ ಬಣ್ಣ ನಿಮಗೆ ಅನುಕೂಲಕರವಾಗಿರುತ್ತದೆ. ಉತ್ತರ ದಿಕ್ಕಿನಲ್ಲಿ ವ್ಯವಹಾರದಿಂದ ಕ್ಷೇಮವಾಗ್ತದೆ. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ಸಾಕಷ್ಟು ತೊಂದರೆಗಳು ನಿಮಗೆ. 7.5 ಮುಗುದಿಲ್ಲ, ಅದರಿಂದ ನಿಮಗೆ ಅವಮಾನಗಳು, ಕೋರ್ಟ್ ಕಚೇರಿ ವ್ಯವಹಾರದಲ್ಲಿ ಹಿನ್ನಡೆ ಉಂಟಾಗ್ತದೆ. ಮಾನಸಿಕವಾದಂತಹ ತುಮಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೆಲವರಿಗಂತೂ ಸಾಕಷ್ಟು ಯೋಚನೆ ಮಾಡಿ ರೋಗಕ್ಕೆ ತುತ್ತಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ ಕುಂಭರಾಶಿಯವರು. ನೋಡಿ, ಕುಂಭರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ರಾಹು ಇದ್ದದ್ದರಿಂದ ಕೆಲವರಿಗೆ ಚರ್ಮ ರೋಗ ಉಂಟಾಗುವಂತಹ ಲಕ್ಷಣಗಳು. ದೋಷ ನಿವಾರಣೆಗಾಗಿ ನಾಗಶಾಂತಿ, ದೋಷ ನಿವಾರಣೆಗಾಗಿ ಸುಬ್ರಹ್ಮಣ್ಯೇಶ್ವರನ ದರ್ಶನ, ದೋಷ ನಿವಾರಣೆಗಾಗಿ ನೀವು ನಾಗಬನದಲ್ಲಿ ವಿಶೇಷವಾಗಿ ನಾಗದೇವರಿಗೆ ಪೂಜೆಯನ್ನು ಕೊಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ. ನೀವು ಸಹಿತವಾಗಿ 8, 4, 7 ಈ ಸಂಖ್ಯೆಗಳನ್ನು ಬಳಸಿಕೊಳ್ಳಿ. ಕಪ್ಪು, ಬಿಳಿ, ಹಸಿರು ಈ ಬಣ್ಣಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣಗಳು. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಗುರು 4ನೇ ಮನೆಯಲ್ಲಿದ್ದಾನೆ. ವಾಹನದಲ್ಲಿ ನಿಮಗೆ ಅನುಕೂಲ, ನೆಮ್ಮದಿ. ನಿಮ್ಮ ರಾಶಿಯಲ್ಲಿ ಶನಿ ಮಹಾತ್ಮನ ಇದ್ದದ್ದರಿಂದ ಸ್ವಲ್ಪ ಮಟ್ಟಿಗೆ ವ್ಯವಹಾರಸ್ಥರಿಗೆ ತೊಂದರೆ ಉಂಟಾಗುವಂತಹ ಲಕ್ಷಣಗಳು. ಏನಾದ್ರು ರಿಯಲ್ ಎಸ್ಟೇಟ್ ವ್ಯವಹಾರವನ್ನು ಮಾಡ್ತಾ ಇದ್ದೀರಿ, ಹಾರ್ಡ್ವೇರ್ ವ್ಯವಹಾರವನ್ನು ಮಾಡ್ತಾ ಇದ್ದೀರಿ, ಅದರಲ್ಲಿ ತೊಡಕು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಇಂದಾಗಬೇಕಾಗಿರತಕ್ಕಂತಹ ಕೆಲಸ ಆಗೋದಿಲ್ಲ, ಇನ್ನೂ 1 ವಾರ ತಡ ಹೇಳುವಂತಹ ಸೂಚನೆ ಸಿಗುವಂತಹದ್ದಿದೆ. ನೋಡಿ, ನಿಮ್ಮ ರಾಶಿಯಲ್ಲೇ ಬುಧನು ಇದ್ದದ್ದರಿಂದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಆತಂಕ ಮೂಡಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನಿಮ್ಮ ನಿರೀಕ್ಷೆಯಂತೆ ಫಲ ಸಿಗಲಿಕ್ಕಿಲ್ಲ. ವಿದ್ಯಾರ್ಥಿಗಳಿಗೆ ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಶೃಂಗೇರಿ ಶಾರದಾಂಬೆಯ ಪ್ರಾರ್ಥನೆ ಮಾಡಿಕೊಳ್ಳಿ. ಜೊತೆಯಲ್ಲಿ ಶನೇಶ್ವರನ ಪ್ರೀತಿಗಾಗಿ ದಶರಥ ಕೃತ ಶನೇಶ್ವರ ಸ್ತೋತ್ರಂ, ಈ ಸ್ತೋತ್ರವನ್ನು ಪಠನ ಮಾಡಿಕೊಳ್ಳಿ, ಶುಭವಾಗುತ್ತೆ. ಮೀನರಾಶಿಯವರು ಇವತ್ತಿನ ಕಾಲ ಲಕ್ಷಣದಲ್ಲಿ. ಇಂದು ಪ್ರದೋಷ,
ಪ್ರಕೃಷ್ಟವಾದಂತಹ ದೋಷಗಳನ್ನೆಲ್ಲ ಪರಿಹಾರ ಮಾಡಿಕೊಳ್ಳುವಂತಹ ದಿವಸ. ಆದ್ದರಿಂದ ಇವತ್ತಿನ ದಿವಸ ಸಾಯಂಕಾಲದ ಸಂದರ್ಭದಲ್ಲಿ ಪ್ರದೋಷ ಪೂಜೆಯನ್ನ ಶಿವನನ್ನು ಕುರಿತು ಮಾಡಿಕೊಳ್ಳಿ. ಅದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗ್ತದೆ. ಸುಖ ಸಂಪತ್ತು ನೆಮ್ಮದಿ ಅನುಭವಿಸುವುದಕ್ಕೆ ಅನುಕೂಲವಾಗ್ತದೆ. ಶಿವಾನುಗ್ರಹದಿಂದ ಮಾಡಿಕೊಳ್ಳಿ, ಶುಭವಾಗ್ತದೆ. ವೀಕ್ಷಕರೇ, ಈಗಾಗಲೇ ಷಷ್ಠಿ ಪೂರ್ತಿ ಶಾಂತಿಯ ಬಗ್ಗೆ ನಾನು ತಿಳಿಸ್ತಾ ಇದ್ದೆ. 60 ವರ್ಷದಲ್ಲಿ ಷಷ್ಠಿ ಪೂರ್ತಿ ಶಾಂತಿ, 70 ವರ್ಷದಲ್ಲಿ ಭೀಮರಥ ಶಾಂತಿ, 80ನೇ ವರ್ಷದಲ್ಲಿ ವಿಜಯರಥ ಶಾಂತಿ, 82ರಲ್ಲಿ ಸಹಸ್ರಚಂದ್ರ ದರ್ಶನ ಶಾಂತಿ, ಜೊತೆಯಲ್ಲಿ ಶತಾಯುಷಿ ಶಾಂತಿ ಇತ್ಯಾದಿಗಳನ್ನೆಲ್ಲ ಮಾಡಿಕೊಳ್ಳುವಂತಹ ಅಪೇಕ್ಷೆ ಇದ್ದಲ್ಲಿ, ನೀವು ಮನೆಯಲ್ಲಿ ಮಾಡಲಿಕ್ಕೆ ಕಷ್ಟ ಆಗ್ತಿದೆ ಅಂತ ಆದಲ್ಲಿ ನಮ್ಮನ್ನು ಸಂಪರ್ಕ ಮಾಡಬಹುದು. ಕೆಳಭಾಗದಲ್ಲಿ ನಮ್ಮ ನಂಬರ್ಗಳು ಬರ್ತಾ ಇದೆ. ನೀವು ಆನ್ಲೈನ್ ಅಲ್ಲೂ ಅವಕಾಶ ಇದೆ, ಅಥವಾ ನೇರವಾಗಿ ಬಂದು ಭೇಟಿ ಮಾಡಬಹುದು. ಈ ಶಾಂತಿಯನ್ನ ಮಾಡಿಕೊಳ್ಳುವುದರಿಂದ ಮುಂದಿನ ದಿವಸದಲ್ಲಿ ನಿಮಗೆ ಆಯುರಾರೋಗ್ಯ ಭಾಗ್ಯ ಲಭಿಸಿ ಸುಖ ಶಾಂತಿ ನೆಲೆಸುತ್ತದೆ. ಇದು ಮನುಷ್ಯನ ಜೀವನದಲ್ಲಿ ಮಾಡಿಕೊಳ್ಳಲೇಬೇಕಾಗಿರತಕ್ಕಂತಹ ಶಾಂತಿಗಳು. ಮಾಡಿಕೊಳ್ಳಿ, ಶುಭವಾಗುತ್ತೆ, ಮಂಗಳವಾಗಲಿ. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ನಂಬರ್ ಬೇಕಾದ್ರೆ ಉಪಯೋಗಿಸ್ಕೊಳ್ಳಿ. ಶುಭವಾಗುತ್ತೆ, ಮಂಗಳವಾಗಲಿ, ಶುಭವಸ್ತು.